ಏನಾಯ್ತು ವನಜಾ? ನಥಿಂಗ್ ಮ್ಯಾಡಮ್, ಹೊಟ್ಟೆ ತುಂಬಿದೆ. ಐ ಹ್ಯಾಡ್ ಎನಫ್. ವನಜಾನ ಹೇಗಾದ್ರೂ ಮಾಡಿ ರೊಚ್ಚಿಗೆಪ್ಸಿ ಈ ಪೂಜೆನ ಹೇಗಾದ್ರೂ ಮಾಡಿ ಸ್ಪಾಯ್ಲ್ ಮಾಡಬೇಕು. ಎಸ್. ನೀವೆಲ್ರೂ ತಿನ್ನಿ. ಹಾಯ್ ವನಜಕ್ಕ, ಏನು ಯೋಚನೆ ಮಾಡ್ತಾ ನಿಂತಿದ್ರಿ? ನಥಿಂಗ್ ಪ್ರೀತಿ, ಜಸ್ಟ್ ಕ್ಯಾಶುಯಲ್ ಥಿಂಕಿಂಗ್. ಯಾಕಕ್ಕ ಸುಳ್ಳು ಹೇಳ್ತಿದ್ದೀರಾ ನೀವು? ಆಂಟಿ ಮಾತ್ಗೆ ನಿಮ್ಗೆಷ್ಟು ಬೇಜಾರಾಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊಳಲ್ವಾ? ಈ ಮನೆ ದೊಡ್ಡ ಸೊಸೆ ನೀವು. ನಿಮ್ಗೆ ಯಾವ ವಿಷಯದಲ್ಲೂ ಪ್ರಯಾರಿಟಿನೇ ಇಲ್ಲ, ಇಂಪಾರ್ಟೆನ್ಸೂ ಇಲ್ಲ. ಆದ್ರೆ ಮನೆ ಕೆಲ್ಸದೊಳಗೆ ಬಂದು ಇದೇ ಮನೆಗೆ ಸೊಸೆಯಾಗಿ ಬಂದಿರೋ ಆ ವಾಣಿಗೆ ಮಾತ್ರ ಮರ್ಯಾದೆಗಳು, ರೆಸ್ಪೆಕ್ಟ್ಗಳು ಎಲ್ಲ. ಇದೆಂತ ಅನ್ಯಾಯ ವನಜಕ್ಕ. ಏನ್ ಮಾಡೋದು ಪ್ರೀತಿ, ಅವಳಿಗೆ ಎಲ್ಲಾದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದೆ. ಮ್ಯಾಡಮ್ನ ಇಂಪ್ರೆಸ್ ಮಾಡೋ ಟ್ಯಾಲೆಂಟ್ ಇದೆ. ನಿಮ್ ಕೇಂಬ್ರಿಡ್ಜ್ ಡಿಗ್ರಿ ಮುಂದೆ ಅವಳ ನಾಲೆಜ್ ಒಂದ್ ಲೆಕ್ಕನಾ? ನಿಮ್ ಟ್ಯಾಲೆಂಟ್ ಮುಂದೆ ಅವಳ ಇಂಪ್ರೆಷನ್ ಏನು? ನೀವು ಒಳ್ಳೆಯವರಾಗಿರೋದ್ರಿಂದ ಈಗ ಸೈಲೆಂಟ್ ಆಗಿದ್ದೀರಾ. ಅದೇ ನಾನಾಗಿದ್ದಿದ್ರೆ ಎಷ್ಟು ದೊಡ್ಡ ಫೈಟ್ ಮಾಡ್ತಿದ್ದೆ ಗೊತ್ತಾ? ಒಳ್ಳೆತನ ಯಾವಾಗ್ಲೂ ಕೆಲಸ ಮಾಡಲ್ಲ ವನಜಕ್ಕ. ವಾಟ್ ಟು ಡೂ ಪ್ರೀತಿ? ಒಳ್ಳೆಯವಳಾಗಿರೋದು, ಒಳ್ಳೇದ್ ಮಾಡೋದು ಚಿಕ್ಕವಳಿಂದ ನನಗಿರೋ ದೊಡ್ಡ ಬ್ಯಾಡ್ ಹ್ಯಾಬಿಟ್. ಈಗ ಮಾತ್ರ ಅಲ್ಲ, ತುಂಬಾ ಸರಿ ಇದ್ರಿಂದ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ಇನ್ ಸಾಕು ಅಕ್ಕ. ಇಷ್ಟು ದಿನ ನಿಮ್ಗೆ ಯಾರು ವ್ಯಾಲ್ಯೂ ಕೊಡದೆ ಇರೋದಕ್ಕೆ ಅವ್ರ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಒಳ್ಳೆತನ ಅಂತ ನನ್ಗೆ ಇವಾಗ್ಲೇ ಅರ್ಥ ಆಗಿದ್ದು. ಈ ಮನೆ ದೊಡ್ಡ ಸೊಸೆಯಾಗಿ ಹಸೆ ಮನೆ ಮೇಲೆ ಕುತ್ಕೋಬೇಕಾಗಿರೋದು ನೀವು. ಪ್ರತಿಯೊಂದು ವಿಷಯದಲ್ಲೂ ವಾಗ್ದೇವಿಯವ್ರ ಸೊಸೆಯಾಗಿ ಗೌರವ, ಮರ್ಯಾದೆ ಪಡ್ಕೋಬೇಕಾಗಿರೋದು ನೀವೇ. ವಾಗ್ದೇವಿ ಆಂಟಿ ನಂತರ ಈ ಮನೆ ಜವಾಬ್ದಾರಿ ತಗೊಂಡು ಅಧಿಕಾರ ಚಲಾಯಿಸಬೇಕಾಗಿರೋದು ನೀವು. ಕೊನೆಗೆ ನನಗ್ ಸಿಕ್ಕಿರೋ ವಾರಸತ್ವನು ಕೂಡ ಅದು ಸಹ ದಕ್ಕಬೇಕಾಗಿರೋದು ನಿಮಗೆ ಅಕ್ಕ. ಹೌದು ಪ್ರೀತಿ, ನೀನ್ ಹೇಳಿರೋ ಪ್ರತಿ ಮಾತು ನಿಜಾನೇ. ನನಗ್ ಕಂಪೇರ್ ಮಾಡ್ಕೊಂಡ್ರೆ ಆ ವಾಣಿ ನಥಿಂಗ್. ಈ ಮನೆಗ್ ಯಾವಾಗ್ಲೂ ನಮ್ಮ ಒಂದ್ ಸೊಸೆ ನಾನೇ. ಹಾ, ಕರೆಕ್ಟ್ ವನಜಕ್ಕ, ಕರೆಕ್ಟ್. ಆದ್ರೆ ಮ್ಯಾಡಮ್ ಒನ್ಸ್ ಡಿಸೈಡ್ ಆದ್ರೆ ಆ ಡಿಸಿಷನ್ ನ ಚೇಂಜ್ ಮಾಡ್ಕೊಳ್ಳಲ್ಲ ಅಲ್ವಾ? ಯಾಕೆ ಮಾಡ್ಕೊಳಲ್ಲ? ನನ್ ವಿಷಯದಲ್ಲಿ ಏನಾಯ್ತು ಅಂತ ಗೊತ್ತಿಲ್ವಾ? ರಾಹುಲ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ಕೊನೆಗೆ ಬಿಸ್ನೆಸ್ನೆಲ್ಲ ನೀನೇ ನೋಡ್ಕೊ ಅಂತ ಹೇಳಿದ್ರು. ಬಟ್ ನಿಮ್ ವಿಷಯದಲ್ಲಿ ನಿಜ ಇದೆ, ನಿಜಾಯಿತಿ ಕೂಡ ಇದೆ. ಕೇಳೋದ್ರಲ್ಲಿ ತಪ್ಪೇ ಇಲ್ಲ ಅಕ್ಕ. ಪ್ರೀತಿ, ಮ್ಯಾಡಮ್ ಮುಂದೆ ನಿಂತ್ಕೊಂಡ್ ಮಾತಾಡಕ್ಕೆ ನನ್ ಕಾಲೆಲ್ಲ ಬ್ರೇಕ್ ಡ್ಯಾನ್ಸ್ ಆಡುತ್ತೆ. ಅಂಥದ್ರಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹಾ, ಹೀಗೇ ಭಯ ಪಟ್ಕೊಂಡು ಎಲ್ಲನೂ ಕಳ್ಕೊಂಡ್ಬಿಡಿ. ನಿಮಗ್ ಧೈರ್ಯ ಬರ್ತಿಲ್ಲ ಅಂದ್ರೆ ತೇಜ ಭಾವನ ಹತ್ರ ಮಾತಾಡಿ. ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ ನ್ಯಾಯ ಕೇಳಿ. ಮಾತಾಡ್ತೀನಿ.
ನನ್ನ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾಳೆ. ಈಗ ನಾನು ಹಚ್ಚಿರೋ ಈ ಆಟಮ್ ಬಾಂಬ್ ಯಾವ ರೀತಿ ಬ್ಲಾಸ್ಟ್ ಆಗುತ್ತೋ, ನಾಳೆ ಫಂಕ್ಷನ್ನ ಎಷ್ಟು ಡಿಸ್ಟರ್ಬ್ ಮಾಡುತ್ತೋ ವೇಟ್ ಮಾಡಿ ನೋಡ್ಬೇಕು. ಎಸ್, ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಈಗ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಆಮೇಲೆ ಬಂದು ಹೇಳು. ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರೆ ಇಂಟ್ರೆಸ್ಟ್ ಇಲ್ಲ ಅಂತಿರಲ್ಲ. ಈಗೇನು ನಿನ್ನ ಪ್ರಾಬ್ಲಮ್ಮು? ಈ ಮನೆಗ್ ನಾನು ಎಲ್ರಿಗೂ ಕೇರ್ಲೆಸ್ ಆಗಿದ್ದೀನಿ, ಇನ್ಕ್ಲೂಡಿಂಗ್ ಯು. ಈ ಮನೆ ಯಾರು ನಂಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ನಿನ್ನ ಕೈನ ನೀನೇ ಕಚ್ಕೊಂಡ್ಯಾ? ಹುಚ್ಚಿ ಥರ ಆಡ್ತಾ ಇದೆಯಾ? ನೋಡಿ, ನಾನ್ ತುಂಬಾ ಆಂಗ್ರಿ ಆಗಿದ್ದೀನಿ. ಆನಿಮಲ್ ಆಗಿ ಬದಲಾಯಿಸ್ಬೇಡಿ. ನಾನು ಯಾಕೆ ಬದಲಾಯಿಸ್ಲಿ? ನೀನು ಮೊದಲಿಂದ ಅದೇ ತಾನೆ. ಮೊದಲು ವಿಷಯ ಹೇಳು. ನಾಳೆ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಹಸೆಮಣೆ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಬೇಕಾಗಿರೋರು ಯಾರು? ದೊಡ್ಡ ಸೊಸೆ ಆಗಿ ನಾನು, ದೊಡ್ಡ ಮಗ ಆಗಿ ನೀವು. ಹಾಗೇನು ಮಾಡ್ದೆ ರಾಹುಲ್ ಮತ್ತೆ ವಾಣಿನ ಹೇಗ್ ಕೂರಿಸ್ತಾರೆ? ನನ್ ಓದು ನಾಲೆಜ್ ಮುಂದೆ ಆ ವಾಣಿ ಯಾವ್ದಕ್ಕಾದ್ರೂ ಕೆಲ್ಸಕ್ ಬರ್ತಾಳಾ? 2 ದಿನ ಬಿಡದೆ ಯೂಟ್ಯೂಬ್ ವಿಡಿಯೋನ ನೋಡಿದ್ರೆ ಅವಳಿಗಿಂತ ಜಾಸ್ತಿ ನಾಲೆಜ್ ಗೇನ್ ಮಾಡ್ತೀನಿ. ನೀನು ಈ ರೀತಿ ಮಾತಾಡುವಂತ ನಿನಗೆ ಕುಮ್ಮಕ್ ಕೊಟ್ಟವ್ರು ಯಾರು? ಯಾರು ಅಲ್ಲ, ನನಗ್ ಅನ್ಸಿದ್ದನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಇಲ್ಲ, ನಾನ್ ನಂಬಲ್ಲ. ಯಾರ್ ಹೇಳಿದ್ರೆ ಏನು? ನಾನ್ ಹೇಳ್ತಾ ಇರೋದು ನಿಜನಾ ಅಲ್ವಾ? ಅಲ್ಲ. ಯಾಕೆ? ಈ ಮನೆಗೆ ನೀನು ದೊಡ್ಡ ಸೊಸೆ ಆಗಿದ್ದು ನಿನ್ನ ಅರ್ಹತೆಯಿಂದಲ್ಲ, ನೀನು ನನ್ನ ಹೆಂಡತಿ ಆಗಿರೋದ್ರಿಂದ. ನಿನ್ನ ಹತ್ರ ಇರೋ ಸೋಕಾಲ್ ಡಿಗ್ರೀಸು ಸರಸ್ವ ಹತ್ರ ಇಲ್ಲದೆ ಇರ್ಬೋದು, ಆದ್ರೆ ಅವಳಲ್ಲಿರೋ ಜ್ಞಾನದಲ್ಲಿ 10% ಕೂಡ ನಿನ್ನ ಹತ್ರ ಇಲ್ಲ. ಇಲ್ಲ ಅಂದ್ರೆ ಏನು? ನೀವ್ ಸರಿಯಾಗಿ ನೋಡಿಲ್ಲ. ಏನ್ ನೋಡ್ಬೇಕು ನಾನು? ಕನ್ನಡ ಇಂಗ್ಲಿಷ್ನ ಮಿಕ್ಸ್ ಮಾಡಿ ಮಾತಾಡ್ತೀಯಾ? ಅದನ್ನೇ ನೀನು ದೊಡ್ಡದು ಅಂತ ಅನ್ಕೊಂಡಿದ್ಯಾ? ಆದ್ರೆ ನಿನ್ನ ಭಾಷೆ ನಾಲೆಜ್ ಏನು ಅಂತ ಮೇಡಮ್ಗೆ ಚೆನ್ನಾಗೇ ಗೊತ್ತು. ಈ ಮನೆಗೆ ಬಂದಾಗಿಂದ ಎಷ್ಟೋ ನೋವುಗಳು ತಿಂದಿದ್ದಾಳೆ, ಮಾತುಗಳನ್ನ ಕೇಳಿಸ್ಕೊಂಡಿದ್ದಾಳೆ, ಆದ್ರೂ ಎಲ್ಲನೂ ಸಹಿಸ್ಕೊಂಡಿದ್ದಾಳೆ. ಒಳ್ಳೆ ಕೆಲಸಗಳನ್ನೇ ಮಾಡಿ ತನ್ನ ಟ್ಯಾಲೆಂಟಿನೇ ಮೇಡಮ್ ಮೈಂಡಲ್ಲಿ ಗುಡ್ ಇಂಪ್ರೆಷನ್ನ ಬರ್ಸಿದ್ದಾಳೆ. ರಾಹುಲ್ ಸರ್ಸು ಮದುವೆ ಆದ್ಮೇಲೆ ಚಿಕ್ಕ ಚಿಕ್ಕ ಡಿಸ್ಟರ್ಬೆನ್ಸ್ ಬಂದ್ವು, ಆದ್ರೆ ಅದೆಲ್ಲ ಕಳೆದೋಗಿ ಒಳ್ಳೇದಾಗ್ಲಿ ಅಂತ ಹಸೆ ಮನೆ ಮೇಲೆ ಕೂರಿಸ್ತಾ ಇದ್ದಾರೆ. ವ್ಯಾಲ್ಯೂಗೋಸ್ಕರ, ಪ್ರಯಾರಿಟಿಗೋಸ್ಕರ ನಾವು ಹೋಗಿ ಕೇಳಬಾರ್ದು. ಅದೇ ನಮ್ಮನ್ನು ಹುಡ್ಕೊಂಡು ಬರೋ ಹಾಗೆ ನಾವು ಮಾಡಬೇಕು. ಅರ್ಥ ಆಯ್ತಾ? ಇನ್ನೊಂದ್ಸಲ ಈ ತರ ಹುಚ್ಚು ಕಂಪ್ಯಾರಿಸನ್ ಕೆಲ್ಸಕ್ಕೆ ಬಾರ್ದಿರೋ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದೆ, ಎಕ್ಸ್ಪ್ಲನೇಷನ್ ಬಾಯಲ್ಲಿ ಕೊಡಲ್ಲ, ಕೈಯಲ್ಲಿ ಕೊಡ್ತೀನಿ. ಈ ವರ್ಷ ನೀವು ದೇವಸ್ಥಾನಕ್ಕೆ ಬಂದಿರೋದು, ರಾಮನ್ ಸನ್ನಿಧಿಲಿ ಪೂಜೆ ಮಾಡಿಸ್ತಿರೋದು ತುಂಬಾ ಸಂತೋಷ ಆಯ್ತಮ್ಮ. ಬನ್ನಿ ಅಮ್ಮ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ರಾಹುಲ್, ಲೆಟ್ಸ್ ಗೋ, ನಡಿ.
ಲಾಸ್ಟ್ ಟೈಮ್ ಸ್ಕೂಲ್ ಆಡಿಟೋರಿಯಂ ಅಲ್ಲಿ ಮಕ್ಕಳ ಸಮ್ಮುಖದಲ್ಲೇ ಫಂಕ್ಷನ್ ಮಾಡಿದ್ವಿ. ಆದ್ರೆ ಈಗಿರುವಂತ ಪರಿಸ್ಥಿತಿ ನೋಡ್ತಿದ್ರೆ ಈ ರೀತಿ ಲಿಮಿಟೆಡ್ ಪೀಪಲ್ ಕರೆಸಿ ದೇವಸ್ಥಾನದಲ್ಲಿ ಮಾಡೋ ಪರಿಸ್ಥಿತಿ ಬಂದಿದೆ. ಎಲ್ಲಿ ಮಾಡಿದ್ರೆ ಏನಮ್ಮ, ನಿಮ್ಮಂತ ಒಳ್ಳೆಯವ್ರ ಜೊತೆ ಆ ಶ್ರೀರಾಮಚಂದ್ರ ಯಾವಾಗ್ಲೂ ಜೊತೆಲೇ ಇರ್ತಾನೆ. ಈ ಸಲ ಈ ಪೂಜೆಗೆ ಇನ್ನೊಂದು ವಿಶೇಷ ಕೂಡ ಇದೆ ಪುರೋಹಿತ್ರೆ. ತಗೊಳ್ಳಿ ಅಮ್ಮ, ಹಸೆಮಣೆ ಮೇಲೆ ಕುತ್ಕೊಳ್ಳೋ ಜೋಡಿಗಳು ಈ ಧಾರೆ ವಸ್ತ್ರ ಹಾಕೋಬೇಕು. ಅದು ನನಗಲ್ಲ ಪುರೋಹಿತ್ರೆ, ರಾಹುಲ್ ಮತ್ತೆ ವಾಣಿ ಕೈಲ್ ಕೊಡಿ. ಈ ಸತಿ ಅವರೇ ಹಸೆಮಣೆ ಮೇಲೆ ಕೂತು ಪೂಜೆ ಮಾಡ್ತಾರೆ. ಅಮ್ಮೋರೆ, ನಿಮ್ ಕೈಯಾರೇನೆ ಕೊಡಿ ಅಮ್ಮ. ಪುರೋಹಿತ್ರೆ ಕೊಡಿ ಇಲ್ಲಿ. ರಾಹುಲ್, ವಾಣಿ ಬನ್ನಿ ಇಲ್ಲಿ. ನೀವಿಬ್ರು ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ. ಹೋಗಿ. ಹಲೋ, ನಮ್ಮಿಬ್ರು ಮದುವೆ ಕೂಡ ಆಗೋದ್ರೆ ಅದರ ಹಸೆಮಣೆ ಮೇಲೆ ನಾವು ಕೂಡ ಕುತ್ಕೋಬೋದಲ್ವಾ? ಋಷಿ, ಮೈಂಡ್ ಯೋರ್ ವರ್ಡ್ಸ್. ಯಾರಾದ್ರೂ ಕೇಳಿಸ್ಕೋಬಹುದು ಅನ್ನೋ ಸೆನ್ಸ್ ಕೂಡ ಇಲ್ವಾ? ನಾನು ಅಂಥದ್ದೇನು ಮಾತಾಡ್ದೆ ಪ್ರೀತಿ? ಇರೋ ವಿಷಯ ತಾನೇ ಹೇಳಿದ್ ನಾನು. ಅಷ್ಟಕ್ಕೂ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ಮಿಬ್ರು ಮದುವೆ ಬೇಗ ಆಗುತ್ತೋ ಹೊರತು ಪ್ರಾಬ್ಲಮ್ ಏನಾಗಲ್ಲ ಪ್ರೀತಿ. ಜಸ್ಟ್ ಶಟ್ ಅಪ್ ಋಷಿ. ಇಷ್ಟು ಕೋಪ ತೋರಿಸೋ ಬದಲು ಸ್ವಲ್ಪ ಲವ್ ತೋರಿಸ್ಬೋದಲ್ವಾ? ನಿನ್ನ ಪ್ರೀತಿ, ಏನಾಯ್ತು ಪ್ರೀತಿ? ಋಷಿ ಮೇಲೆ ಯಾಕೆ ಕೈ ಮಾಡ್ತಿದ್ದೆ? ಸುಮ್ಮನೆ ನಂಗೆ ಇರಿಟೇಟ್ ಮಾಡ್ತಿದ್ದಾನ ಆಂಟಿ. ಕಂಟ್ರೋಲ್ ಮಾಡೋದಕ್ಕೆ ಆ ರೀತಿ ಮಾಡ್ತಿದ್ದೀನಿ ಅಷ್ಟೇ. ಓಹ್, ಹೌದಾ? ಹಾ ಆಂಟಿ. ಹೌದು ಮೇಡಮ್, ಈ ಥರ ಸಣ್ಣ ಜಗಳಗಳು ಕಾಮನ್ ಮೇಡಮ್. ಓ ಮೇಡಮ್, ಪೂಜೆ ಕರೀತಿದ್ದಾರೆ. ಹಾ, ಬರ್ತಾ ಇದ್ದೀನಿ. ಆಂಟಿ ನೀವು ಹೊರಡಿ ಆಂಟಿ, ನಾವು ಬರ್ತೀವಿ. ಓಕೆ. ಓಕೆ ಮೇಡಮ್. ಏನ್ ಸರ್ಸು ಇದು?
ಮೇಡಮ್ ಕೊಟ್ಟಿರೋ ಅವಕಾಶನ ಎಂಜಾಯ್ ಮಾಡ್ದೆ ಯಾಕಿಷ್ಟೊಂದು ಡಲ್ ಆಗಿದ್ಯಾ? ಅದು ಮನೆಗೆ ದೊಡ್ಡ ಸೊಸೆಯಾಗಿ ವನಜಮ್ಮ ಇದ್ದಾರೆ. ಅವರು ತೇಜಣ್ಣ ಕೂತ್ಕೋಬೇಕಾಗಿರೋ ಸ್ಥಾನದಲ್ಲಿ ನಾನು ರಾಹುಲ್ ಅವರು ಅಂದ್ರೆ ಏನೋ ಒಂಥರ ಆಗ್ತಿದ್ಯಮ್ಮ. ಕಮಾನ್ ರಾಹುಲ್, ಯಾಕೆ ಆ ಥರ ಯೋಚನೆ ಮಾಡ್ತಾ ಇದೀಯಾ? ನೀವ ಹಸೆ ಮನೆ ಮೇಲೆ ಕೂತ್ಕೋಬೇಕು ಅಂತ ಡಿಸಿಷನ್ ತಗೊಂಡಿದ್ದು ನಾನು ನೀನು ಅಲ್ಲ, ಮೇಡಮ್. ನಿಜಾನೇ ಅಣ್ಣ, ನಾನು ಬೇಡ ಅನ್ನಲ್ಲ. ಆದ್ರೆ ಡ್ಯಾಡ್ ಮತ್ತೆ ಮೇಡಮ್ನ ಬಿಟ್ರೆ ಮನೆಗೆ ದೊಡ್ಡವನು ಅಂದ್ರೆ ನೀನೇ ಅಲ್ವಾ? ಚಿಕ್ಕದು ಅನ್ನೋದಲ್ಲ ಇಲ್ಲಿ ಪ್ರಾಬ್ಲಮ್. ರಾಹುಲ್ ಅಣ್ಣನ ಜೊತೆ ಯಾವ ಪ್ರಾಬ್ಲಮ್ಮು ಇಲ್ಲದೆ ನೀನು ಸುಖವಾಗಿರ್ಬೇಕು ಅಂತ ಮೇಡಮ್ ಯೋಚನೆ ಮಾಡಿದ್ದಾರೆ. ಅಮ್ಮ ಯೋಚನೆ ಬಗ್ಗೆ ಅಲ್ಲ ನವ್ಯಮ್ಮ, ತೇಜಣ್ಣ ವನಜಮ್ಮ ಏನಾದ್ರೂ ಅನ್ಕೋತಾರೋ ಏನೋ ಅಂತ. ಹಾ, ನಾವೇನು ಆ ಥರ ಅನ್ಕೋತಾ ಇಲ್ಲ. ಆದ್ರೆ ನೀನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಜಾಸ್ತಿ ಫೀಲ್ ಆಗ್ಬೇಡ, ಓಕೆನಾ? ನೀನ್ ನಗ್ನಗ್ತಾ ಹಸೆ ಮನೆ ಮೇಲೆ ಕೂತ್ಕೊಂಡು ಕಲ್ಯಾಣೋತ್ಸವ ಪೂರ್ತಿ ಮಾಡಿ ಮೇಡಮ್ಗೆ ಇನ್ನ ಹತ್ರ ಆಗೋದೇ ನಿನ್ ಟಾರ್ಗೆಟ್. ಬರೀ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು, ಸರಿನಾ? ಸರಿ ನವ್ಯಮ್ಮ. ನೀನ್ ಸಂತೋಷವಾಗಿದ್ರೆ ನಾನ್ ಸಂತೋಷವಾಗಿದ್ದ ಹಾಗೆ ರಾಹುಲ್. ಥ್ಯಾಂಕ್ಸ್ ಅಣ್ಣ. ಆದ್ರೆ ಒಂದ್ಸಲ ಅದಕ್ಕೆ ಒಪಿನಿಯನ್ ಕೇಳಬೇಕಾಗಿತ್ತೇನೋ. ನನ್ನ ಒಪಿನಿಯನ್ ಇಂದ ಯಾರಿಗೂ ಸಂಬಂಧ ಇಲ್ಲ. ಅಟ್ಲೀಸ್ಟ್ ನನ್ ನೋವ್ನ ಕೇಳೋ ಮನ್ಸ್ ಕೂಡ ನನ್ನ ಹಬ್ಬಿಗಿಲ್ಲ. ಇವತ್ತು ನಾವ್ ಹಾಕೋಬೇಕಾಗಿರೋ ವಸ್ತ್ರಗಳೆಲ್ಲ ಅವ್ರು ಹಾಕೋತಿದ್ರೆ ನನಗೆ ಎಷ್ಟು ಬರ್ನ್ ಆಗ್ತಿದೆ ಗೊತ್ತಾ? ಅಕ್ಕ, ನಿಮ್ಗಿನ್ನೂ ಚಾನ್ಸ್ ಇದೆ. ಏನಕ್ಕೆ? ಮನೆಯಿಂದ ಹೊರಗೆ ಹೋಗೋದಕ್ಕ? ಅಲ್ಲ, ಆ ಹಸಿಮಣೆ ಮೇಲೆ ನೀವು ಭಾವ ಕುತ್ಕೊಳ್ಳೋದಕ್ಕೆ. ಅದ್ ಹೇಗೆ ಪ್ರೀತಿ? ಇಷ್ಟು ದಿನ ಮನೆಯವರೆಲ್ಲರೂ ಮುಚ್ಚಿಟ್ಟಿರೋ ನಿಜಾನ ನೀವು ಆಯುಧವಾಗಿ ಯೂಸ್ ಮಾಡ್ಕೊಂಡ್ರೆ ಸಾಕು. ನಿನ್ ಮಾತಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಿದೆ, ಆದ್ರೆ ನನಗ್ ಕಾನ್ಸೆಪ್ಟೇ ಅರ್ಥ ಆಗ್ತಿಲ್ಲ. ತುಂಬಾ ಸಿಂಪಲ್ ವನಜಕ್ಕ. ಮನೆಯಲ್ಲಿರೋ ವಾಣಿನೇ ಸರಸ್ಸು ಅಂತ ಹೇಳ್ತೀನಿ ಅಂತ ಬೆದರಿಕೆ ಹಾಕಿ. ಯು ಮೀನ್ ಬ್ಲ್ಯಾಕ್ ಮೇಲಿಂಗ್? ನೋ, ನಿಮ್ ವಿಶ್ ಫುಲ್ಫಿಲ್ ಮಾಡ್ಕೊಳ್ಳೋದು. ನೀವೀ ಮಾತ್ ಹೇಳ್ತಿದ್ದಾಗೆ ಆ ಸರಸು ಹೆದರ್ಕೊಂಡು ಬೇಡಕ್ಕ, ನೀವೇ ಹಸೆ ಮನೆ ಮೇಲೆ ಕೂತ್ಕೊಳ್ಳಿ, ನಾನ್ ಮನೆಗೆ ಹೋಗ್ಬಿಡ್ತೀನಿ ಅಂತ ಕೈ ಕಟ್ಕೊಂಡು ಹೊರಟೋಗ್ತಾಳೆ. ನಿಜವಾಗ್ಲೂನಾ? ನನ್ಗಂತೂ 100% ನಂಬಿಕೆ ಇದೆ. ಹಾಗಾದ್ರೆ ನನ್ಗೂ ಇರುತ್ತೆ. ಥ್ಯಾಂಕ್ ಯು ಪ್ರೀತಿ. ಹೌ ಆರ್ ಯು ಮೇಡಮ್? ಹೇ ನವೀನ್, ಹೇಗಿದೆಯಪ್ಪ? ಐಮ್ ಸಾರಿ DCP ಅವರೇ, ಹೇಗಿದ್ದೀರಿ ನೀವು? ಏನಮ್ಮ, ಚೆನ್ನಾಗಿದೆಯಾ? ವರ್ಕ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಸೂಪರ್. ನಮಸ್ತೆ ಮೇಡಮ್. ಓ ನಮಸ್ತೆ. ಚೆನ್ನಾಗಿದ್ದೀರಾ ಮಿನಿಸ್ಟರ್ ಅವರೇ? ಚೆನ್ನಾಗಿದ್ದೀನಿ ಮೇಡಮ್. ಕರೆದಿದ್ದಕ್ಕೆ ಗೌರವ ಕೊಟ್ಟು ಬಂದಿದ್ದಕ್ಕೆ ತುಂಬಾ ಸಂತೋಷ. ನೀವು ಕರೆದ ಮೇಲೆ ಬರ್ದೇ ಇರಕ್ಕಾಗುತ್ತಾ ಮೇಡಮ್? ಇಟ್ಸ್ ಮೈ ಪ್ಲೆಜರ್. ನವೀನ್ ಅವರೇ, ಏನ್ ವಿಷಯ? ಮೇಡಮ್ ಪ್ಲೀಸ್, ನೀವು ಹಾಗೆ ಮಾತಾಡಿದ್ರೆ ನಮಗೆ ತುಂಬಾ ಮುಜುಗರ ಆಗುತ್ತೆ. ಯಾ ಮೇಡಮ್, ನಾವ್ ಎಷ್ಟೇ ಟಾಪ್ ಪೊಸಿಷನ್ಗೆ ಹೋದ್ರು ನಿಮ್ ಸ್ಟೂಡೆಂಟ್ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ನೀವು ಕೊಟ್ಟಿರೋ ಇನ್ಸ್ಪಿರೇಷನ್, ಟೀಚಿಂಗ್ ಇಂದಾನೆ ನಾವ್ ಈ ಪೊಸಿಷನ್ ಇರೋದು ಮೇಡಮ್. ನೋ, ನೀವ್ ಈ ಸ್ಥಾನಕ್ಕೆ ಏರಿರೋದಕ್ಕೆ ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ಟ್ಯಾಲೆಂಟೇ ಕಾರಣ. ಸಾರ್ ಹೇಳಿದ್ದಾರೆ ಮೇಡಮ್. ಸರ್, ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹಾ, ನಾವು ಚೆನ್ನಾಗಿದ್ದೀವಿ. ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್ಸು, ಸ್ವಲ್ಪ ಅಲ್ಲಿ ನೋಡು.